Social Science, Class 7, Chapter 24. Accused of interference. ಹಸ್ತಕ್ಷೇಪದ ಆರೋಪ ಮಧ್ಯಪ್ರವೇಶ ಮಾಡಿದರೆಂದು ಆರೋಪಿಸಲ್ಪಟ್ಟರು. ಅಗ್ರೀಡ್ ಅಪಾನ್ ಒಪ್ಪಿಕೊಂಡ ಎಲ್ಲರೂ ಒಪ್ಪಿಕೊಂಡ ವಿಷಯ. ಆರ್ಮ್ಸ್ ರೇಸ್ ಶಸ್ತ್ರ ಸ್ಪರ್ಧೆ ಯುದ್ಧಾಸ್ತ್ರಗಳಲ್ಲಿ ಪೈಪೋಟಿ. ಅಸಾಸಿನೇಟೆಡ್ ಹತ್ಯೆ ಮಾಡಲಾಯಿತು, ರಾಜಕೀಯ ಕಾರಣದಿಂದ ಕೊಲ್ಲಲಾಯಿತು. ಅಸಾಸಿನೇಷನ್ ಪೊಲಿಟಿಕಲ್ ರಾಜಕೀಯ ಹತ್ಯೆ, ನಾಯಕನ ಹತ್ಯೆ ರಾಜಕೀಯ ಕಾರಣದಿಂದ. ಅಶ್ಯೂರ್ಡ್ ಭರವಸೆ ನೀಡಿದರು, ಭರವಸೆ ಕೊಟ್ಟರು. ಅವಮಿ ಲೀಗ್ ಬಾಂಗ್ಲಾದೇಶದ ರಾಜಕೀಯ ಪಕ್ಷ. ಬೇಕ್ಡ್ ಅ ಸೈಡ್ ಆರ್ ಗ್ರೂಪ್ ಬ್ಯಾಕ್ಡ್ ಸೈಡ್ ಆರ್ ಗ್ರೂಪ್ ಬೆಂಬಲ ನೀಡಿದ, ಒಂದು ಪಕ್ಷದ ಪರ ನಿಂತದ್ದು. ಬೆಂಟ್ ಅಪಾನ್ ನಿಶ್ಚಯ ಮಾಡಿಕೊಂಡ, ಯಾವತ್ತೂ ನಿಲ್ಲದ ಉದ್ದೇಶ. ಬಾರ್ಡರ್ ಮೂವ್ಮೆಂಟ್ ಇಂಟರಪ್ಷನ್ ಗಡಿ ವ್ಯಾಪಾರ ಅಥವಾ ಸಂಚಾರ ನಿಲ್ಲಿಸಿದ ಘಟನೆ. ಬಾರ್ಡರ್ ಪ್ರಾಬ್ಲಮ್ಸ್ ಗಡಿ ವಿವಾದಗಳು, ದೇಶಗಳ ಗಡಿ ಕುರಿತ ಜಗಳ. ಸೆಡೆಡ್ ಟೆರಿಟರಿ ನೀಡಲಾದ ಪ್ರದೇಶ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಸ್ತಾಂತರವಾದ ಭೂಮಿ. ಚಕ್ಮಾ ರೆಫ್ಯೂಜೀಸ್ ಚಕ್ಮಾ ಶರಣಾರ್ಥಿಗಳು, ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದ ಜನರು. ಕ್ಲೇಮಿಂಗ್ ಟೆರಿಟರಿ ಭೂಮಿ ತಮ್ಮದದ್ದು ಎಂದು ಹೇಳುವುದು. ಕ್ಲೋಸ್ ಮಿಲಿಟರಿ ಆಪ್ತ ಸೇನಾ, ಸೇನೆಗಳ ಮಧ್ಯೆ ಬಲವಾದ ಸಂಪರ್ಕ. ಕೊಲಾಬ್ರೇಷನ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸಹಕಾರ, ದೇಶಗಳ ಮಧ್ಯೆ ಸಹಭಾಗಿತ್ವ. ಕಮ್ಯೂನಲ್ ಪ್ರಾಬ್ಲಮ್ಸ್ ಧಾರ್ಮಿಕ ಗಲಭೆಗಳು, ಧರ್ಮದ ಹೆಸರಿನಲ್ಲಿ ಉಂಟಾಗುವ ಜಗಳಗಳು. ಕಂಪ್ರೈಸ್ಡ್ ಆಫ್ ಒಳಗೊಂಡಿದೆ, ಭಾಗಗಳಿಂದ ನಿರ್ಮಿತವಾಗಿದೆ. ಡಲೈ ಲಾಮಾ ಟಿಬೆಟ್ ಬೌದ್ಧ ನಾಯಕ, ಶಾಂತಿಯ ಸಂದೇಶ ಹರಡುವವರು. ರಿಲೇಷನ್ಸ್ ವಿತ್ ಡೆವಲಪ್ಡ್ ಕಂಟ್ರೀಸ್ ಅಭಿವೃದ್ಧ ಹೊಂದಿದ ದೇಶಗಳೊಂದಿಗೆ ಸಂಬಂಧ. ಡೈಲ್ಯೂಟೆಡ್ ರಿಲೇಷನ್ಸ್ ಸಂಬಂಧ ದುರ್ಬಲವಾದ, ರಾಷ್ಟ್ರಗಳ ನಡುವೆ ಹಿತ ಕಡಿಮೆಯಾದ. ಡಿಪ್ಲೊಮ್ಯಾಟಿಕ್ ರಾಜತಾಂತ್ರಿಕ, ರಾಷ್ಟ್ರಗಳ ನಡುವೆ ಶಾಂತಿಯುತ ಮಾತುಕತೆ ಮತ್ತು ಸಂಪರ್ಕ. ಡಿಪ್ಲೊಮ್ಯಾಟಿಕ್ ಡೈಲಾಗ್ ರಾಜತಾಂತ್ರಿಕ ಮಾತುಕತೆ, ರಾಷ್ಟ್ರಗಳ ನಡುವೆ ಮಾತುಕತೆ. ಡಿಸಪಾಯಿಂಟೆಡ್ ಬೈ ಆಕ್ಷನ್ಸ್ ಕ್ರಮದಿಂದ ನಿರಾಶರಾದ, ಮತ್ತೊಬ್ಬರ ನಡೆಗೆ ಬೇಸರಪಟ್ಟರು. ಡ್ರಗ್ ಟ್ರಾಫಿಕಿಂಗ್ ಮಾದಕ ವಸ್ತು ಕಳ್ಳಸಾಗಣೆ. ಎಕನಾಮಿಕ್ ಕೋಆಪರೇಷನ್ ಆರ್ಥಿಕ ಸಹಕಾರ, ಹಣಕಾಸು ಸಹಾಯ ಅಥವಾ ವ್ಯಾಪಾರ ಸಂಬಂಧ. ಎಂಗೇಜ್ ಇನ್ ಕಾನ್ಫ್ಲಿಕ್ಟ್ಸ್ ಜಗಳಗಳಲ್ಲಿ ತೊಡಗಿಕೊಳ್ಳುವುದು. ಎಕ್ಸ್ಪೆಕ್ಟ್ ರೆಸ್ಪಾನ್ಸ್ ಪ್ರತಿಕ್ರಿಯೆ ನಿರೀಕ್ಷಿಸುವುದು. ಎಕ್ಸ್ಪ್ಲೋರ್ಡ್ ಸೊಲ್ಯೂಷನ್ ಪರಿಹಾರ ಹುಡುಕಿದರು. ಎಕ್ಸ್ಟೆಂಡ್ ಫ್ರೆಂಡ್ಲಿ ಹ್ಯಾಂಡ್ ಸ್ನೇಹ ಹಸ್ತ ಚಾಚುವುದು, ಸ್ನೇಹದ ಮನಸ್ಸು ತೋರಿಸುವುದು. ಫಿನಾನ್ಷಿಯಲ್ ಏಡ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಹಣ ಸಹಾಯ, ವಿದೇಶಿ ನೆರವು. ಫಾರಿನ್ ಪಾಲಿಸಿ ವಿದೇಶ ನೀತಿ, ಇತರ ರಾಷ್ಟ್ರಗಳೊಂದಿಗೆ ಭಾರತದ ನಿಲುವು. ಫಾರ್ಮಲಿ ಅಧಿಕೃತವಾಗಿ, ಕಾನೂನಾತ್ಮಕ ರೀತಿಯಲ್ಲಿ. ಫ್ರೀ ಮೂವ್ಮೆಂಟ್ ಆಫ್ ಟ್ರೇಡ್ ಐಟಮ್ಸ್ ವಸ್ತುಗಳ ಮುಕ್ತ ವ್ಯಾಪಾರ.
ತೆರಿಗೆ ಇಲ್ಲದೆ ವ್ಯಾಪಾರ ನಡೆಯುವುದು. ಫ್ರೆಂಡ್ಶಿಪ್ ಅಂಡ್ ಪೀಸ್ ಅಗ್ರಿಮೆಂಟ್, ಸ್ನೇಹ ಮತ್ತು ಶಾಂತಿ ಒಪ್ಪಂದ, ರಾಷ್ಟ್ರಗಳ ನಡುವೆ ಶಾಂತಿಯ ಒಪ್ಪಿಗೆ. ಗುಡ್ ವಿಲ್, ಮ್ಯೂಚುಯಲ್, ಪರಸ್ಪರ ಸ್ನೇಹ ಭಾವ, ದೇಶಗಳ ನಡುವೆ ಒಳ್ಳೆಯ ಮನಸ್ಸು. ಗ್ರೇವ್ ಕನ್ಸರ್ನ್, ಗಂಭೀರ ಕಳವಳ, ತೀವ್ರ ಚಿಂತೆಯ ವಿಷಯ. ಹಾರ್ಬರ್ ಫಾರ್ ಮಿಲಿಟೆಂಟ್ಸ್, ಉಗ್ರರ ಆಶ್ರಯ ಕೇಂದ್ರ, ಭಯೋತ್ಪಾದಕರ ತಂಗುದಾಣ. ಹಿಲಿ ಏರಿಯಾಸ್, ಬೆಟ್ಟ ಪ್ರದೇಶಗಳು, ಎತ್ತರದ ಪ್ರದೇಶಗಳು. ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು, ಬದುಕಲು ಮತ್ತು ಅಭಿವ್ಯಕ್ತಿ ಮಾಡಲು ಹಕ್ಕುಗಳು. ಹ್ಯೂಮನ್ ರೈಟ್ಸ್ ವೈಲೇಷನ್, ಮಾನವ ಹಕ್ಕು ಉಲ್ಲಂಘನೆ, ಅನ್ಯಾಯ ಅಥವಾ ಹಿಂಸೆ ನಡೆಸುವುದು. ಹರ್ಡಲ್ಸ್ ಟು ಸಾರ್ಕ್ ಪ್ರೋಗ್ರೆಸ್, ಸಾರ್ಕ್ ಅಭಿವೃದ್ಧಿಗೆ ಅಡೆತಡೆಗಳು. ಇಲ್ಲಿಗಲ್ ಡ್ರಗ್, ಅಕ್ರಮ ಮಾದಕ ವಸ್ತು, ಕಾನೂನು ವಿರೋಧಿ ಔಷಧ ಅಥವಾ ನಶಾ ಪದಾರ್ಥ. ಇಂಪ್ರೂವ್ ಫೇತ್, ನಂಬಿಕೆ ಹೆಚ್ಚಿಸುವುದು. ಇಂಡಿಯಾ ಸೆಂಟರ್ಡ್, ಭಾರತ ಕೇಂದ್ರಿತ, ಭಾರತವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಯೋಚಿಸುವುದು. ಇಂಡಿಯನ್ ಪೀಸ್ ಕೀಪಿಂಗ್, ಭಾರತೀಯ ಶಾಂತಿ ದೂತ ಪಡೆ, ಇತರ ರಾಷ್ಟ್ರಗಳಲ್ಲಿ ಶಾಂತಿ ಕಾಪಾಡುವ ಸೇನೆ. ಇಂಡೋ ಚೈನಾ ವಾರ್, ಇಂಡೋ ಚೀನಾ ಯುದ್ಧ, 1962ರಲ್ಲಿ ಭಾರತ ಚೀನಾ ಯುದ್ಧ. ಇಂಟರ್ಫಿಯರಿಂಗ್, ಮಧ್ಯಪ್ರವೇಶಿಸುವ, ಇತರರ ವಿಚಾರಗಳಲ್ಲಿ ತಲೆ ಹಾಕುವುದು. ಇಂಟರ್ನ್ಯಾಷನಲ್ ಕಾಂಟೆಕ್ಸ್ಟ್, ಅಂತಾರಾಷ್ಟ್ರೀಯ ಹಿನ್ನೆಲೆ, ವಿಶ್ವಮಟ್ಟದ ಪರಿಸ್ಥಿತಿ. ಇಂಟರ್ನ್ಯಾಷನಲ್ ಟ್ರೂಸ್, ಅಂತಾರಾಷ್ಟ್ರೀಯ ವಿರಾಮ, ಯುದ್ಧ ನಿಲ್ಲಿಸಲು ಒಪ್ಪಂದ. ಇಂಟರ್ವೇನ್, ಮಧ್ಯಪ್ರವೇಶ, ವಿವಾದದಲ್ಲಿ ಪ್ರವೇಶಿಸುವುದು. ಕಾಶ್ಮೀರ್ ಪ್ರಾಬ್ಲಮ್, ಕಾಶ್ಮೀರ ಸಮಸ್ಯೆ, ಭಾರತ ಮತ್ತು ಪಾಕಿಸ್ತಾನ ವಿವಾದ ಪ್ರದೇಶ. ಕಚ್ಚತೀವು ಐಲ್ಯಾಂಡ್, ಕಚ್ಚತೀವು ದ್ವೀಪ, ಭಾರತ ಮತ್ತು ಶ್ರೀಲಂಕಾ ನಡುವಿನ ವಿವಾದಿತ ದ್ವೀಪ. ಲ್ಯಾಂಡ್ ಲಾಕ್ಡ್, ಒಳನಾಡಿನ, ಸಮುದ್ರಕ್ಕೆ ನೇರ ದಾರಿ ಇಲ್ಲದ ದೇಶ. ಲಾಂಚ್ಡ್ ಸ್ಯಾಟಲೈಟ್, ಉಪಗ್ರಹ ಉಡಾಯಿಸಿದರು. ಲೇವಿಂಗ್ ಟ್ಯಾಕ್ಸ್ ಆನ್ ಟ್ರೇಡ್, ವ್ಯಾಪಾರಕ್ಕೆ ತೆರಿಗೆ ವಿಧಿಸುವುದು. ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಏಲಂ, LTTE, ತಮಿಳು ಹುಲಿಗಳು, ಶ್ರೀಲಂಕಾದ ವಿಭಜನಾ ಸಂಘಟನೆ. ಲೈಫ್ ಸ್ಟೈಲ್ ಆಫ್ ರೆಫ್ಯೂಜೀಸ್, ಶರಣಾರ್ಥಿಗಳ ಜೀವನ ಶೈಲಿ, ಕಷ್ಟದಲ್ಲಿಯೂ ಬದುಕು ಮುಂದುವರೆಸುವ ರೀತಿಯು. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, LAC, ನಿಜವಾದ ನಿಯಂತ್ರಣ ರೇಖೆ, ಭಾರತ ಚೀನಾ ಗಡಿ. ಮೇಂಟೈನ್ ಸ್ಟೇಟಸ್ ಕ್ಯೋ, ಹಳೆಯ ಸ್ಥಿತಿ ಉಳಿಸಿಕೊಂಡರೂ ಬದಲಾವಣೆ ಮಾಡದ ಹಾಗೆ ಇರಿಸಿದ. ಮ್ಯಾರಿಟೈಮ್ ಟ್ರೇಡ್, ಸಮುದ್ರ ವ್ಯಾಪಾರ, ಹಡಗುಗಳ ಮೂಲಕ ನಡೆಯುವ ವ್ಯಾಪಾರ. ಮ್ಯಾಕ್ಮೋಹನ್ ಲೈನ್, ಭಾರತ ಚೀನಾ ಗಡಿರೇಖೆಯ ಹೆಸರು. ಮೈಗ್ರೆಂಟ್ ಗ್ರೂಪ್, ವಲಸೆ ಜನಾಂಗ, ಬೇರೆ ದೇಶಕ್ಕೆ ಹೋದವರು. ಮೈಗ್ರೇಟಿಂಗ್ ರೆಫ್ಯೂಜೀಸ್, ವಲಸೆ ಶರಣಾರ್ಥಿಗಳು, ಯುದ್ಧದಿಂದ ಬೇರೆ ದೇಶಕ್ಕೆ ಬಂದವರು. ನ್ಯಾಷನಲ್ ಫ್ಲಾಗ್ಸ್, ಡಿಪ್ಲೊಮ್ಯಾಟಿಕ್ ಸಿಂಬಲ್, ರಾಷ್ಟ್ರಧ್ವಜ, ರಾಷ್ಟ್ರದ ಗೌರವ ಮತ್ತು ಗುರುತು. ನಕ್ಸಲೈಟ್, ಶಸ್ತ್ರಸಜ್ಜಿತ ಹೋರಾಟಗಾರರು, ಸಾಮಾಜಿಕ ನ್ಯಾಯಕ್ಕಾಗಿ. ಆಬ್ಸ್ಟ್ಯಾಕಲ್ ಟು ರಿಲೇಷನ್ಸ್, ಸಂಬಂಧಕ್ಕೆ ಅಡ್ಡಿ, ಸ್ನೇಹದ ಬೆಳವಣಿಗೆಗೆ ತಡೆ. ಆಕ್ಯುಪೈ ಟೆರಿಟರಿ,
ಪ್ರದೇಶ ಆಕ್ರಮಿಸುವುದು, ಮತ್ತೊಂದು ದೇಶದ ಭೂಮಿ ಹಿಡಿಯುವುದು. ಪೆಸಿಫೈ, ಶಾಂತಗೊಳಿಸಿದರು, ಜಗಳ ಅಥವಾ ಹೋರಾಟ ತಣಿಸಿದರು. ಪಾಕ್ ಆಕ್ಯುಪೈಡ್, ಪಾಕಿಸ್ತಾನದ ವಶದಲ್ಲಿರುವ, ಪಾಕ್ ನಿಯಂತ್ರಿತ ಪ್ರದೇಶ. ಪ್ರೋ ಪಾಕಿಸ್ತಾನ್ ಪಾಲಿಸಿ, ಪಾಕ್ ಪರ ನೀತಿ, ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ನಿಲುವು. ಪ್ರೊಮೋಟಿಂಗ್ ಕೋಆಪರೇಷನ್, ಸಹಕಾರ ಉತ್ತೇಜಿಸುವುದು. ಪ್ರೊಟೆಸ್ಟೆಡ್ ಆಕ್ಷನ್ಸ್, ಕ್ರಮಗಳ ವಿರುದ್ಧ ವಿರೋಧ ವ್ಯಕ್ತಪಡಿಸಿದ. ರೆಕಗ್ನೈಸ್ಡ್ ಬಾರ್ಡರ್, ಮಾನ್ಯ ಗಡಿ, ಅಧಿಕೃತವಾಗಿ ಒಪ್ಪಿಕೊಂಡ ಗಡಿ ರೇಖೆ. ರಿಕನ್ಸಿಲಿಯೇಷನ್, ಪುನರ್ಮಿಲನ, ಬೇರ್ಪಟ್ಟವರು ಮತ್ತೆ ಸೇರಿಕೊಳ್ಳುವುದು. ರೆಫ್ಯೂಜೀಸ್, ಶರಣಾರ್ಥಿಗಳು, ತಮ್ಮ ದೇಶ ಬಿಟ್ಟು ಬೇರೆಡೆ ಆಶ್ರಯ ಪಡೆದವರು. ರೀಜನಲ್ ಅಸೋಸಿಯೇಷನ್, ಪ್ರಾದೇಶಿಕ ಸಂಘಟನೆ, ಕೆಲವು ದೇಶಗಳ ಒಕ್ಕೂಟ, ಉದಾಹರಣೆಗೆ ಸಾರ್ಕ್. ರಿಹ್ಯಾಬಿಲಿಟೇಟೆಡ್, ಪುನರ್ವಸಿತ, ಶರಣಾರ್ಥಿಗಳಿಗೆ ಹೊಸ ವಾಸಸ್ಥಳ ನೀಡುವುದು. ರಿಲೀಸ್ಡ್ ಪೋವ್ಸ್, ಬಂಧಿತ ಸೈನಿಕರನ್ನು ಬಿಡುಗಡೆ ಮಾಡಿದ, ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡುವುದು. ರಿಸಾಲ್ವ್ಡ್ ಇಶ್ಯೂಸ್, ಬಗೆಹರಿಸಿದ ಸಮಸ್ಯೆಗಳು, ಮಾತುಕತೆಯಿಂದ ಪರಿಹಾರ ಕಂಡವು. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ, ಭಾರತ, ಪಾಕ್, ಶ್ರೀಲಂಕಾ ಮುಂತಾದ ದೇಶಗಳ ಒಕ್ಕೂಟ. ಸೆಕ್ಯೂರ್ ಯುಎನ್ ಸೀಟ್, ಯುಎನ್ ಸ್ಥಾನ ಪಡೆಯುವುದು, ವಿಶ್ವಸಂಸ್ಥೆಯಲ್ಲಿ ಸ್ಥಾನ ಗಳಿಸುವುದು. ಸೆಂಡಿಂಗ್ ಐಪಿಕೆಎಫ್, ಭಾರತೀಯ ಶಾಂತಿ ಪಡೆ ಕಳುಹಿಸುವುದು, ಶ್ರೀಲಂಕಾದಲ್ಲಿ ನಡೆದಂತೆ. ಸೆಪರೇಟಿಸ್ಟ್ ಆರ್ಗನೈಸೇಷನ್, ವಿಭಜನಾ ಸಂಘಟನೆ, ಪ್ರತ್ಯೇಕ ರಾಜ್ಯ ಅಥವಾ ದೇಶ ಬಯಸುವ ಸಂಘಟನೆ. ಶೇರಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಹಂಚಿಕೊಳ್ಳುವುದು. ಶೇಖ್ ಮುಜಿಬುರ್ ರೆಹಮಾನ್, ಬಾಂಗ್ಲಾದೇಶದ ಸ್ಥಾಪಕ ನಾಯಕ. ಸಿಂಹಲೆಸ್ ತಮಿಳಿಯನ್ಸ್, ಸಿಂಹಳರು ತಮಿಳರು, ಶ್ರೀಲಂಕಾದ ಪ್ರಮುಖ ಜನಾಂಗಗಳು. ಸ್ಕೆಪ್ಟಿಸಿಸಂ, ಅನುಮಾನ, ನಂಬಿಕೆಯಾಗದ ಮನಸ್ಥಿತಿ. ಸೌತ್ ಏಷ್ಯನ್, ದಕ್ಷಿಣ ಏಷ್ಯಾದ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಮುಂತಾದ ದೇಶಗಳಿಗೆ ಸಂಬಂಧಿಸಿದ. ಸ್ಟೇಟಸ್ ಕೋ ಬಾರ್ಡರ್, ಹಳೆಯ ಗಡಿ ಉಳಿಸುವುದು, ಬದಲಾವಣೆ ಮಾಡದೆ ಇರಿಸುವುದು. ಸ್ಟ್ರೆಂಥೆನ್ ರಿಲೇಷನ್ಸ್, ಸಂಬಂಧ ಬಲಪಡಿಸುವುದು. ಸುಮಿಟ್, ಇಂಟರ್ನ್ಯಾಷನಲ್ ಮೀಟಿಂಗ್, ಉನ್ನತ ಸಭೆ, ರಾಷ್ಟ್ರ ನಾಯಕರ ಸಭೆ. ಟೆರರಿಸ್ಟ್ ಆಕ್ಟಿವಿಟೀಸ್, ಭಯೋತ್ಪಾದಕ ಚಟುವಟಿಕೆಗಳು, ದೇಶ ವಿರೋಧಿ ಕೃತ್ಯಗಳು. ಟಿಬೆಟನ್ ರೆಫ್ಯೂಜೀಸ್, ಟಿಬೆಟ್ ಶರಣಾರ್ಥಿಗಳು, ಟಿಬೆಟ್ನಿಂದ ಭಾರತಕ್ಕೆ ಬಂದ ಜನರು. ಟ್ರೀಟಿ, ಒಪ್ಪಂದ, ಎರಡು ರಾಷ್ಟ್ರಗಳ ನಡುವಿನ ಒಪ್ಪಿಗೆ ಪತ್ರ. ಅಂಡರ್ಸ್ಟ್ಯಾಂಡಿಂಗ್, ಪೀಸ್ಫುಲ್, ಶಾಂತಿಯುತ ಮನಸ್ಥಿತಿ, ಜಗಳವಿಲ್ಲದೆ ಬಾಳುವುದು. ಯೂನಿಲ್ಯಾಟ್ರಲ್, ಏಕಪಕ್ಷೀಯ, ಒಂದೇ ದೇಶ ನಿರ್ಧಾರ ತೆಗೆದುಕೊಳ್ಳುವುದು.
ಅನ್ಸಾಲ್ವ್ಡ್ ಬಗೆಹರಿಯದ, ಇನ್ನೂ ಪರಿಹಾರವಾಗದ. ವೀವಿಂಗ್ ವಿತ್ ಸ್ಕೆಪ್ಟಿಸಿಸಮ್ ಅನುಮಾನದಿಂದ ನೋಡುವುದು,